ಜಾಗತಿಕ ಸವಾಲುಗಳು ಯುವ ಸಮೂಹದ ಸಬಲೀಕರಣ ವಿಷಯವನ್ನು ಆಧರಿಸಿ ನ್ಯೂಸ್ 18 ರೈಸಿಂಗ್ ಭಾರತ್ ಸಮ್ಮಿಟ್ ಕಾರ್ಯಕ್ರಮ ನಡೆಸಿತು. ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದಂತಹ ಸಮ್ಮಿಟ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದರು. ರೈಸಿಂಗ್ ಭಾರತ್ ಸಮ್ಮಿಟ್ನಲ್ಲಿ ಅಮಿತ್ ಶಾ ಮುಕ್ತವಾಗಿ ಮಾತನಾಡಿದರು. ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರವಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಯಾವುದೇ ಕಾರಣಕ್ಕೂ ಕ್ಷೇತ್ರ ಪುನರ್ ವಿಂಗಡಣೆಯಿಂದ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗಲ್ಲ ಅಂತ ಹೇಳಿದ್ದಾರೆ. मैं थोड़ा कहना चाहता हूं. हिमाचल में कांग्रेस की सरकार है जी, वहां डिलिमिटेशन के लिए कुछ हो रहा है? जरा बोलो ना भाई. जी जी नहीं हो रहा है. कई जगह इंडिया अलायंस की सरकार है, वहां डिलिमिटेशन के लिए कुछ हो रहा है? नहीं. सिर्फ तमिलनाडु में क्यों हो रहा है? चुनाव आ रहा है. चुनाव है. अभी डिलिमिटेशन सरकार ने घोषित किया है क्या? जी नहीं. नहीं. एक सेकंड. जी जी. डिलिमिटेशन एक्ट हमने बनाया है क्या? नहीं बना. जी नहीं. डिलिमिटेशन कमीशन में किसी सुप्रीम कोर्ट के जज को अपॉइंट किया है क्या? नहीं किया है. तो आज है क्या? क्योंकि रैंपड करप्शन कर तमिलनाडु की जनता आपके खिलाफ हो गई है. इसको ढकने के लिए ये मुद्दा आज उठा रहे हो. आज बुरहत क्या है डिलिमिटेशन लाने का? मगर आपने कहा है, मैं स्पष्टता कर ही देता हूं. दक्षिण के किसी भी राज्य ने, किसी भी मतदाता ने, किसी भी पॉलिटिकल पार्टी ने चिंता करने की जरूरत नहीं है. भारतीय जनता पार्टी का वादा है कि किसी को अन्याय नहीं होगा. आपकी ಇನ್ನು ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ಅಮಿತ್ ಶಾ ಅವರು ಕೊಟ್ಟಿರುವಂತಹ ಹೇಳಿಕೆ ಬಗ್ಗೆ ರಾಜ್ಯ ನಾಯಕರು ಏನು ಹೇಳಿದ್ದಾರೆ ಕೇಳೋಣ. ಬಟ್ ಆದ್ರೂ ಕೂಡ ಡಿಎಂಕೆ ಸೇರಿದಂತೆ ಇತರ ಪಕ್ಷಗಳು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ಆರೋಪವನ್ನು ಮಾಡ್ತಾರೆ. ಪ್ರಶ್ನೆನೇ ಇಲ್ಲ. ಈಗಾಗಲೇ ಸ್ಪಷ್ಟಪಡಿದ್ದಾರೆ ಅಮಿತ್ ಶಾ ಅವರು. ಯಾವುದೇ ಅನ್ಯಾಯ ದಕ್ಷಿಣ ರಾಜ್ಯಗಳಿಗೆ ಆಗಲ್ಲ, 100% ಆಗಲ್ಲ. ಅದೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಆಗ್ತೈತೆ. ಡಿಬೇಟ್ ಆಗೋವಾಗ ಕಳೆಕಾಯಿ ತಿಂತಾ ಇರ್ತಾರೆ ಡಿಎಂಕೆ ಅವರು. ಜ್ಞಾನ ಇಲ್ಲ ಅವ್ರಿಗೆ. ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಮಾಡಲಿ, ಸತ್ಯಾಸತ್ಯತೆ ಏನೇ ಹೇಳಿ, ಆಮೇಲೆ ಪಾಸ್ ಆಗ್ತದೆ ಬಿಲ್ಲು, ಆಮೇಲೆ ಮಾತಾಡಲಿ. ಪಾಸ್ ಆಗಕ್ ಮುಂಚೆನೆ ಮಾತಾಡಿದ್ರೆ ಇದು ಅಜ್ಞಾನಿಗಳು, ಡಿಎಂಕೆಗಳು ಅಜ್ಞಾನಿಗಳು ಅಂತ ಗೊತ್ತಾಗ್ತದೆ. ನೋಡಿ, ಅವ್ರಿಗೆ ತಮ್ಮ ವೈಫಲ್ಯತೆಗಳನ್ನ ಮುಚ್ಚಿಕೊಳ್ಳಿಕ್ಕೆ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾವುದೇ ಕಾರಣಕ್ಕೆ ಯಾಕೆ ನಾವು ದಕ್ಷಿಣ ಭಾರತದವರೇ, ಭಾರತ ಸರ್ಕಾರದಲ್ಲಿ ನಾನು ಮಂತ್ರಿ ಇದ್ದೇನೆ. ನಮಗೂ ದಕ್ಷಿಣ ಭಾರತದಲ್ಲಿ ಯಾವುದೇ ರೀತಿ ಆ ರೀತಿ ಸ್ಥಾನಗಳ ಸಂಖ್ಯೆ ಆಗಬಾರದು, ಕಮ್ಮಿ ಆಗಬಾರದು ಅನ್ನೋ ಸ್ಪಷ್ಟವಾಗಿದೆ. ಇನ್ನು ಡಿಲಿಮಿಟೇಷನ್ ಆಗಿಲ್ಲ, ಡಿಲಿಮಿಟೇಷನ್ ಜೊತೆಗೆ ಡಿಲಿಮಿಟೇಷನ್ ಕಮಿಷನ್ ಆಗಿಲ್ಲ, ಸೆನ್ಸಸ್ ಆಗಿಲ್ಲ. ಈ ಸಂದರ್ಭದಲ್ಲಿ ಇನ್ನು ಏನು ಆಗಲಾರದೆ ಮೊದಲನೇ ಆಗ್ತದೆ ಅಂತ ಹೇಳಿ ಭಯ ಹುಟ್ಟಿಸುವಂತ ಕೆಲಸ ತಮ್ಮ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಮಾಡ್ತಾ ಇರುವಂತಹ ಒಂದು ಪ್ರಯತ್ನ ಆಗಿದೆ. ನರೇಂದ್ರ ಮೋದಿಯ ಒಂದು ನೇತೃತ್ವದಲ್ಲಿ ಕಳೆದ 11 ವರ್ಷಗಳಿಂದ ಭಾರತ ಒಂದು ವಿಕಾಸವಾಗಿದೆ. ಇವತ್ತು ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ. ಇವತ್ತು ಡಿಲಿಮಿಟೇಷನ್ ಪ್ರಾಸೆಸ್ ಅನ್ನೋದು ಯಾವುದೂ ಶುರು ಆಗಿಲ್ಲ. ಆಗುತ್ತೆ ಅನ್ನೋದೊಂದು ರೂಮರ್ ಇದೆ, ಆಯ್ತಲ್ಲ. ಯಾವುದು ದಕ್ಷಿಣ ಭಾರತಗಳಿಗೆ ಕಮ್ಮಿ ಆಗುತ್ತೆ, ಉತ್ತರ ಭಾರತಕ್ಕೆ ಜಾಸ್ತಿ ಆಗುತ್ತೆ ಅನ್ನೋದು ಯಾವುದೂ ಇಲ್ಲ. ಯಾವುದು ಒಂದು ಬಹಳ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಅಪ್ ಮಾಡ್ತಾರೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ವಿಶ್ವಾಸದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಜನರಿಗೂ ಕೂಡ ಅವ್ರ ಮೇಲೆ ವಿಶ್ವಾಸ ಇದೆ. ಇವತ್ತು ಡಿಎಂಕೆ ಮತ್ತೆ ಬೇರೆ ಪಕ್ಷಗಳಿಗೆ ಅವರು ಒಂದು ಸೋಲಿನ ಭೀತಿಯಲ್ಲಿ ಇವತ್ತು ಜನರನ್ನ ಒಂದು ಮಿಸ್ಗೈಡ್ ಮಾಡ್ತಾ ಇದ್ದಾರೆ.